ಕನಕಪುರ ತಾಲೂಕು ಕಚೇರಿಯ ಸರ್ವಾಧಿಕಾರಿ ಆಡಳಿತವನ್ನು ಖಂಡಿಸಿ ದಿನಾಂಕ 29 ಜುಲೈ 24ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಸ್ಥಾಪಕ ಅಧ್ಯಕ್ಷ ಕೆಸಿ ನಾಗರಾಜ್ ಮಾತನಾಡಿದರು. ಕನಕಪುರ ರೋಟರಿ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕಪುರ ತಾಲೂಕು ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಕೆಲಸಗಳು ಯಾವುದೂ ಆಗುತ್ತಿಲ್ಲ, ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಇದನ್ನು ಖಂಡಿಸಿ ದಲಿತ ನಾಯಕರು ಕೇಳಿದರೆ ಅವರಿಗೆ ಕೊಲೆ ಬೆದರಿಕೆಗಳನ್ನು ಹಾಕುತ್ತಾರೆ ಎಂದು ತಿಳಿಸಿದರು. 1.5 ವರ್ಷ ಕಳೆದರೂ ದಲಿತರ ಕುಂದುಕೊರತೆಗಳ ಸಭೆ ಕರೆಯುತ್ತಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳು ತಾಲೂಕಿನಲ್ಲಿ ಹೆಚ್ಚಾಗಿದ್ದು, ಇವನ್ನೆಲ್ಲ ಖಂಡಿಸಿ ಮೇಲ್ಕಂಡ ದಿನಾಂಕದಂದು ಕಾರ್ಯಕರ್ತರು, ರೈತರು, ಕೂಲಿ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಭೀಮಾ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷ ಹೆಬ್ಬಾಳ ವೆಂಕಟೇಶ್, ಕೆಮರಿಯಪ್ಪ, ಮುರುಗನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ ಮೌರ್ಯ, ರಾಜ್ಯ ಕಾರ್ಯದರ್ಶಿ ಟಿ ಗೋಪಿ, ಬಹುಜನ ಮುಖಂಡ ನವೀನ್, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಮಲ್ಲೇಶ್, ಪ್ರಶಾಂತ್ ಚಿನ್ನಿ, ರವಿ, ರಾಮಕೃಷ್ಣ, ತಾಲೂಕು ಅಧ್ಯಕ್ಷ ನವೀನ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್, ಸತೀಶ್, ಶಿವಣ್ಣ, ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಸಭೆಯ ಉದ್ದೇಶ ಮತ್ತು ನಾವು ಮುಂದೆ ಮಾಡುವಂತ ಒಂದು ಹೋರಾಟದ ಕಾರ್ಯಕ್ರಮ ಏನಂತಂದ್ರೆ, ಬರುವಂತ ಸೋಮವಾರ 29ನೇ ತಾರೀಕು ಸರ್ವಾಧಿಕಾರಿ ಆಡಳಿತ ವ್ಯವಸ್ಥೆಯನ್ನ ಖಂಡಿಸಿ ಎಸ್ಸಿ ಎಸ್ಟಿ ಒಬಿಸಿ ಭೂಮಿ ಮಶಾಣ ಮತ್ತು ಜೀವ ರಕ್ಷಣೆಗಾಗಿ ಒತ್ತಾಯಿಸಿ ರಾಮನಗರ ಜಿಲ್ಲಾ ಕಚೇರಿಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಕ್ಕೆ ಈ ಚಲೋ ಕಾರ್ಯಕ್ರಮ ಅಂತಂದ್ರೆ, ಈ ಭಾಗದಲ್ಲಿ ಒಂದು ಸಣ್ಣ ಸಮಸ್ಯೆ ಗೋಪಣ್ಣವ್ರದು ತಾಲೂಕು ಕಚೇರಿನಲ್ಲಿ ತಾಲೂಕು ಸಿರಿಸ್ದಾರಾಗಿದ್ದಂಥ ಜಗದೀಶ್ ಮತ್ತು ಇವರಿಗೆ ಏನು ಒಂದು ಸಂಘರ್ಷ ಆಗಿತ್ತು. ಒಂದು ಹಳ್ಳಿನಲ್ಲಿ ಮಶಾಣ ಇಲ್ಲ, ಮಶಾಣಕ್ಕೆ ದಾರಿ ಇಲ್ಲ. ಇವತ್ತು ನಾವು ಯಾರಾದರೂ ಆ ಹಳ್ಳಿನಲ್ಲಿ ಸತ್ರೆ ಆ ಹೆಣವನ್ನ ಉಳೋದಿಕ್ಕೆ ಜಾಗ ಇಲ್ಲ, ನಮಗೆ ಮಶಾಣವನ್ನ ಗಡಿ ನಿಗದಿ ಪಡಿಸಿ ಆ ಮಶಾಣಕ್ಕೆ ರಸ್ತೆ ಮಾಡಿಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಯಾರು ಕೂಡ ಅಧಿಕಾರಿಗಳು ಸ್ಪಂದನೆ ಮಾಡದೇನೆ ಬೇಜವಾಬ್ದಾರಿತನದಿಂದ ವರ್ತಿಸಿದ ಕಾರಣಕ್ಕೆ ಹೆಣ ತಗೊಂಡು ಬಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ ನಮ್ಮ ಸಂಘಟನೆಯವರು. ಆ ಪ್ರತಿಭಟನೆ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ, ಕನಕಪುರ ತಾಲೂಕಿನ ತಹಸೀಲ್ದಾರ್ ಮತ್ತು ತಾಲೂಕು ಸಿರಿಸ್ದಾರ್ ಆಗಿದ್ದಂಥ ಜಗದೀಶ್ ಅವರು ಬಹಳ ಉಡೋಪೆ ಒತ್ತಡಗಳನ್ನು ಕೊಡ್ತಾ ಬಹಳ ತಾತ್ಸಾರದಿಂದ ಈ ಹೋರಾಟಗಾರನ ನೋಡಿ ಇವರಿಗೆ ಬೆದರಿಕೆ ಆಗ್ತಾರೆ. ನೀವು ತಾಲೂಕು ಕಚೇರಿಗೆ ಬಂದ್ರೆ, ನೀವು ಇಲ್ಲಿ ಗಲಾಟೆ ಮಾಡಿದ್ರೆ, ನೀವು ನಮಗೆ ಒತ್ತಾಯ ಪಡಿಸಿದ್ರೆ ನಿಮ್ಮ ಮೇಲೆ ಕೊಲೆ ಕೇಸನ್ನು ಹಾಕಿ ನಿಮ್ಮನ್ನ ಜೈಲು ಕಳಿಸುವಂತ ಕೆಲಸ ಮಾಡಬೇಕಾಗುತ್ತೆ ಅಂತೇಳಿ ಧಮಕಿ ಹಾಕ್ತಾರೆ. ಅಲ್ಲಿ ಪ್ರಾರಂಭ ಆದಂತ ನಮ್ಮ ಹೋರಾಟ ಇವತ್ತು ಇಡೀ ರಾಮನಗರ ಜಿಲ್ಲೆ, ಅದರಲ್ಲೂ ಮುಖ್ಯವಾಗಿ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಬಹಳ ಗಂಭೀರವಾಗಿ ಈ ಜನರ ಬಳಿ ಕೇಳಿದಾಗ ಇಲ್ಲಿ ಹೆಚ್ಚು ಭೂಮಿ ಸಮಸ್ಯೆ, ಮಶಾಣಗಳ ಸಮಸ್ಯೆ. ನಮ್ಮ ಹೆಬ್ಬಾಳ ವೆಂಕಟೇಶಣ್ಣವ್ರು ಹೇಳ್ತಾ ಇದ್ರು, ಸ್ವತಂತ್ರ ಬಂದು 77 ವರ್ಷ ಕಳೆದರೂ ಕೂಡ ಈ ಒಂದು ಸಮಯದಲ್ಲಿ ನಾವು ಮಶಾಣಗಳಿಗೆ ಭೂಮಿ ಕೇಳುವಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಮಶಾಣಗಳಿಗೆ ನಾವು ಯಾರಾದರೂ ಸತ್ರೆ ಮೂಡೋದಕ್ಕೆ ರಸ್ತೆ ಇಲ್ದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ನಮ್ಮ ಹೋರಾಟದಲ್ಲಿ ಒಂದು ಹಾಡು ಹೇಳ್ತಾರೆ, ಡೆಲ್ಲಿಯಲ್ಲಿ ಸರ್ಕಾರದ ಜೋರು, ಈ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು, ಓಟು ಕೊತ್ತು ಸೀಟಿಗೋದ ಚೋರ, ಈ ಬಡಬಗ್ಗರ ನೋಡ ಬಾರ. ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಬಡವರ ಹತ್ರ, ನಿರ್ಗತಿಕರ ಹತ್ರ, ಮಹಿಳೆಯರ ಹತ್ರ ಅವರಿಗೆ ಮಂತ್ರ ಹಾಕಿ ಅವರನ್ನ ಯಾಮಾರಿಸಿ ಓಟ್ ಕತ್ಕೊಂಡೋಗಿ ಇವತ್ತು ಡೆಲ್ಲಿನಲ್ಲಿ, ಬೆಂಗಳೂರು ವಿಧಾನಸೌಧದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ನಲ್ಲಿ AC ಕೊಂಡಿಗಳಲ್ಲಿ, ದೊಡ್ಡ ದೊಡ್ಡ ಕಾರುಗಳಲ್ಲಿ ಸಾವಿರಾರು ಕೋಟಿಗಳನ್ನ ಲೂಟಿ ಹೊಡೆದು ಗುಪ್ತವಾಗಿ ಹಣ ಇಟ್ಕೊಂಡು ರಾಜಕಾರಣಿಗಳು ಮಜಾ ಮಾಡ್ತಾ ಇದ್ದಾರೆ. ಆದ್ರೆ ಅವರನ್ನು ನಂಬಿ ಓಟ್ ಹಾಕ್ತಂತ ಬಡವರ ಗತಿ ಏನಾಗಿದೆ ಅಂತ ಹೇಳಿ ಒಂದ್ಸಾರಿ ಇಲ್ಲಿ ಬಂದು ನೋಡ್ಬೇಕು. ಹಳ್ಳಿಗಳಲ್ಲಿ ಏನಾಗಿದೆ ಅಂತೇಳಿ ಇವತ್ತು ಸುಮಾರು ಜನಕ್ಕೆ ಭೂಮಿ ಇದೆ, ಆದ್ರೆ ಆ ಭೂಮಿನ ಉಳುಮೆ ಮಾಡಿ ಬೆಳೆ ಬೆಳೆದು ಅದರಲ್ಲಿ ಜೀವನ ಮಾಡಕ್ಕಾಗದಂತ ಪರಿಸ್ಥಿತಿ ಈ ಕನಕಪುರ ಮತ್ತು ರಾಮನಗರ ಜಿಲ್ಲೆನಲ್ಲಿದೆ.
ಸುಮಾರು ಹಳ್ಳಿಗಳಲ್ಲಿ ಮಶಾಣ ಇದೆ. ಆ ಮಶಾಣನ ಸುಮಾರು ಬಲಾಢ್ಯರು ಭೂಗಳರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನ ಬಿಡಿಸ್ಕೊಳ್ಳುವಂತ ಯೋಗ್ಯತೆ ಇಲ್ಲಿನ ರಾಜಕಾರಣಿಗಳಿಗೆ ವೋಟ್ ಕೊಡ್ಕೊಂಡು ಅಧಿಕಾರಕ್ಕೆ ಬಂದ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ಳಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಊರಲ್ಲಿರ್ತಕ್ಕಂಥ ಅಣ್ಣ ತಮ್ಮದರಿಗೆ, ರಿಲೇಷನ್ಸ್ಗೆ, ಬಂಧುಗಳಿಗೆ ಹೇಳ್ಕೊಂಡು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಬೆಲೆ ಇದೆ, ಪ್ರಜೆಗಳ ಮಾತುಗಳಿಗೆ ಬೆಲೆ ಇದೆ. ನಾವು ಯಾವುದೇ ಸರ್ವಾಧಿಕಾರಿ ಆಡಳಿತದಲ್ಲಿ ಇಲ್ಲ. ಆದ್ರಿಂದ ಇವತ್ತು ನಾವು ಕೇವಲ ರಾಮನಗರ ಜಿಲ್ಲೆಯಲ್ಲಿ ಕನಕಪುರಕ್ಕೆ ಒಂದೇ ಸಮಸ್ಯೆ ಇಲ್ಲ. ಇವತ್ತು ನೋಡ್ತಾ ಇದೀವಿ ಪತ್ರಿಕೆಗಳಲ್ಲಿ ಇವತ್ತು ಬಂದಿದೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.